ಆಗಿಲ್ಲ. ಅದೇ ಕಾರಣ ಮುನ್ನದ ಮೌಲ್ಯವರ್ಧನ ಮೂಲಕ ಕೃಷಿ ಉತ್ಪನ್ನಗಳ ಬೆಲೆ ಮಾರುಕಟ್ಟೆ ಹೆಚ್ಚೋದು. ಮೌಲ್ಯವರ್ಧನ ಅವತ್ತು ಅವ್ರ ರೇಟ್ ಏನದ ಅವ್ರು ಅವ್ರಿಗೆ ಸಿಗುವಂಗೆ ಅವ್ರು ಮಾರ್ಕೆಟ್ ಮಾಡ್ಕೊಳಂಗೆ ಮಾಡಬೇಕು. ಅವ್ರಿಗೆ ಎಲ್ಲಿವ್ರಿಗೆ ಮಾರ್ಕೆಟ್ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಮುಂದೆ ಯುವಜನರ ಅಗತ್ಯ ಆಶಯಗಳಿಗೆ ತಕ್ಕಂತೆ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ನೀತಿ ನಿಯಮ ರೂಪಿಸೋದು. ಇನ್ನೊಮ್ಮೆ ಇವರಿಗೆಲ್ಲ ಅನುಕೂಲ ಆಗಲಪ್ಪ, ಚಲೋ ಸಿಗಲಿ ಅನ್ನುವಂಗೆ ಅವ್ರ ನೀತಿಗಳನ್ನು ಅಳವಡಿಸ್ಕೊಳ್ಳೋದು, ರೈತರಿಗೆ ಮಾರ್ಕೆಟ್ ಮಾಡೋದು. ಇದು ಮೇನ್ ಇದೆ. ಟೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ. ಉಳಿದ ಆ ಕೃಷಿ ಮಾಡೋನು, ನೈಸರ್ಗಿಕ ಕೃಷಿ ಮಾಡೋನು, ಆ ಸಾವಯವ ಮಾಡೋನು ಎಲ್ಲ ಮಾಡಿದ್ದಾರೆ. ಬೆಳೆ ಬರ್ತಾಯಿದೆ, ಮಾರ್ಕೆಟ್ ಬರ್ತಾಯಿಲ್ಲ, ಬೆಲೆ ಬರ್ತಾಯಿಲ್ಲ. ಹೀಗಾಗಿ ರೈತರು ಅಥವಾ ಅದರಲ್ಲೂ ಯುವಜನ ನಮ್ಗೆ ಒಕ್ಕಲ್ತನ ಬೇಡಪ್ಪ ಅಂದರೆ, ಯಾಕೆ ಹೆಣ್ಣು ಕೊಡೋದಿಲ್ಲ ಯಾರು, ಬರೀ ಒಕ್ಕಲ್ತನ ಮಾಡ್ತಾನೆ ಅಂದ್ರೆ ಈ ಪರಿಸ್ಥಿತಿ ಮತ್ತು ಪ್ರತಿಯೊಂದು ಗಂಡಿಗೂ ಅದು ಸಾಕಷ್ಟು ನಾವು ನೋಡಿದ್ದೀವಿ ಅಂಥವನ್ನ. ಆ ದೇಶ ಎಲ್ಲ ದೇಶದಲ್ಲೇ ನಮ್ಮ ರೈತನ ಬದುಕು ಸ್ವಚ್ಛ ಆಗ್ಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಐತಿ ಅನ್ನೋದು ಆಗ್ಬೇಕು. ಅಂದಾಗ ಈ ಒಂದು ಯುವಕರು ಬರೋಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ನಾವು ಹಿಂಗೆ ಹೇಳ್ಕೊತ ಹೋಗೋದು, ಅವ್ರು ಹಂಗೆ ಮಾಡ್ಕೊತ ಹೋಗೋದು. ಇದಕ್ಕೆ ಕಾರಣ ಅಂದ್ರೆ ವ್ಯವಸ್ಥೆ ಹಂಗದ. ಅದಕ್ಕೆ ವ್ಯವಸ್ಥೆಗೆ ಮೂಲಭೂತ ಪರಿವರ್ತನೆ ಯಾವಾಗ ತರೋದು ನೋಡೋಣ. ಎಲ್ಲರೂ ಕೂಡ ಏನು ಮಾಡ್ತಾರೆ, ರೈತರ ಕೈಯಲ್ಲೇ ಅದೇ. ಒಬ್ಬ ಯೋಗ್ಯ ಮತದಾರನ ಆಯ್ಕೆ ಮಾಡಿಕೊಂಡು ಪ್ರಾಮಾಣಿಕವಾದ ರೈತರಲ್ಲೇ ಅವ್ರನ್ನ ಆಯ್ಕೆ ಮಾಡಿ ಈ ಲೆಜಿಸ್ಲೇಷನ್ಗೆ ಅಂದರೆ ವಿಧಾನಸಭೆ ಕಳಿಸಲಿ, ಬೇಡ MP ಕಳಿಸಲಿ, ಅಲ್ಲೂ ಚರ್ಚೆ ಆಗಬೇಕು, ಒತ್ತಡ ಬರಬೇಕು. ಬಂದ ಇದು ಏನಾದರೂ ಮಾರ್ಕೆಟ್ ಆಗಿ ಸಾಧ್ಯತೆ ಇಲ್ಲಪ್ಪ ಅಂತಂದ್ರೆ ಈಗ ಇದು ಮುಂದುವರ್ಕೊಂಡು ಹೋಗ್ತದೆ. ಯಾಕಂದ್ರೆ ಇವ್ರ ಪರವಾಗಿ ಧ್ವನಿ ಐತಿ ಕೆಲವರಲ್ಲಿಲ್ಲ ಕ್ಯಾಬಿನೆಟ್ದಲ್ಲೇ ಅನ್ನೋ ಮಾತನ್ನು ನೆನ್ಪಿಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.